ಪೌರುಷ ತೋರಿಸಿ ಕುಮಾರಣ್ಣ ಅಂತ ಹೇಳಿ ಇದೀಗ ಬಿಜೆಪಿ ಮಗದೊಮ್ಮೆ ಟ್ವೀಟ್ ಮಾಡಿದೆ. ರವಿ ಪೂಜಾರಿಯನ್ನ ಬಂಧಿಸಿದ್ದು ಸಮ್ಮಿಶ್ರ ಸರ್ಕಾರದ ಯಶಸ್ಸು ಅಂತ ಹೇಳ್ತಾ ಇದ್ದೀರಾ. ಕಂಪ್ಲಿ ಗಣೇಶ್ ಅವರನ್ನ ಬಂಧಿಸಿ ಪೌರುಷ ತೋರಿಸಿ ಅಂತ ಹೇಳಿದೆ. 14 ದಿನಗಳಿಂದ ಗಣೇಶ್ಗಾಗಿ ಊರೂರು ಪೊಲೀಸರು ಹುಡುಕ್ತಾ ಇದ್ದಾರೆ. ಪೌರುಷ ತೋರಿಸಿ ಕುಮಾರಣ್ಣ ಅಂತ ಹೇಳಿ ಇದೀಗ ಕೀಚಾಯಿಸಿದೆ ಕಮಲ. ರವಿ ಪೂಜಾರಿಯನ್ನ ಬಂಧಿಸಿದ್ದು ಸಮ್ಮಿಶ್ರ ಸರ್ಕಾರದ ಯಶಸ್ಸು ಅಂತ ನೀವೇ ಹೇಳ್ತಾ ಇದ್ದೀರಾ. ತಮಗೆ ತಾವೇ ಕೀರ್ತಿ ಪಡೆದುಕೊಳ್ಳುವ ಮೊದಲು ರೌಡಿ ಶಾಸಕರಾಗಿರುವಂತಹ ಕಂಪ್ಲಿ ಗಣೇಶ್ ಅವರನ್ನ ಬಂಧಿಸಿ ನಿಮ್ಮ ಪೌರುಷ ತೋರಿಸಿ ಅಂತ ಹೇಳಿ ಇದೀಗ ಬಿಜೆಪಿ ಟ್ವೀಟ್ ಮಾಡಿದೆ. 14 ದಿನಗಳಿಂದ ಗಣೇಶ್ಗಾಗಿ ಊರೂರು ಪೊಲೀಸರು ಹುಡುಕ್ತಾ ಇದ್ದಾರೆ. ಅವರು ಎಲ್ಲಿದ್ದಾರೆ ಎನ್ನುವಂತಹ ಮಾಹಿತಿ ಯಾರಿಗೂ ಕೂಡ ಸಿಗ್ತಾ ಇಲ್ಲ. ಇದುವರೆಗೂ ಕೂಡ ಬಂಧನ ಆಗಿಲ್ಲ ಅಂತ ಹೇಳಿ ಬಿಜೆಪಿ ಕರ್ನಾಟಕ ಟ್ವೀಟ್ ಮಾಡಿದೆ. ಹಾಗಾದ್ರೆ ನಿನ್ನೆ ಕುಮಾರಸ್ವಾಮಿ ಅವರು ರವಿ ಪೂಜಾರಿ ವಿಷಯವಾಗಿ ಏನ್ ಹೇಳಿದ್ರು ಅಂತ ಕೇಳೋಣ. ಪೂಜಾರಿ ಅವರ ಬಂಧನಕ್ಕೆ ಸಂಬಂಧಪಟ್ಟ ಹಾಗೆ ಆ ಸೇನೆಗಳ ಕಂಟ್ರಿನಲ್ಲಿ ಇರ್ತಕ್ಕಂಥ ಮಾಹಿತಿಗಳೇನು ದೊರಕಿತು, ಅಲ್ಲಿ ಎಂಬಸಿಗೆ ನಾವು ಕಾಂಟ್ಯಾಕ್ಟ್ ಮಾಡಿ ಅಲ್ಲಿರ್ತಕ್ಕಂಥ ಅಂಬಾಸಿಡರ್ ಅವರು ರಾಜೀವ್ ಅಂತಕ್ಕಂಥವ್ರು ಏನಿದ್ದಾರೆ IFS ಆಫೀಸರ್ ಮತ್ತು ಅಲ್ಲಿಯ ಪ್ರಧಾನಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಜನವರಿ 19ನೇ ತಾರೀಕು ಅರೆಸ್ಟ್ ಆಗಿದ್ದಾರೆ. ಈಗಾಗಲೇ ಕೇಂದ್ರ ಸರ್ಕಾರದ ಜೊತೆನೂ ಚರ್ಚೆ ಮಾಡಿ ಈಗಾಗಲೇ ಬಹಳ ದೂರ ಮುಂದುವರೆದಿದ್ದೇವೆ. ಓಕೆ, ಹೆಚ್ಚಿನ ಅಪ್ಡೇಟ್ಸ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ರವೀಶ್ ಅವರಿಂದ. ರವೀಶ್, ಒಂದು ಲೆಕ್ಕದಲ್ಲಿ ಬಿಜೆಪಿ ಅವರು ಕೇಳ್ತಾ ಇರೋದು ಸರಿ ಅಂತಾನೆ ಅನ್ಸುತ್ತೆ. ರವಿ ಪೂಜಾರಿಯನ್ನ ಬಂಧಿಸಿದ್ದು ಸಮ್ಮಿಶ್ರ ಸರ್ಕಾರದ ಯಶಸ್ಸೇ ಅಂತ ಅನ್ಕೊಂಡ್ರು ಕೂಡ ಕಂಪ್ಲಿ ಗಣೇಶ್ ಅವರ ಬಂಧನ 14 ದಿನದಿಂದ ಯಾಕೆ ಆಗ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆ ಏನ್ ಹೇಳ್ತೀರಾ? ಖಂಡಿತವಾಗಿಯೂ ಕೂಡ ಎಲ್ಲೋ ಒಂದ್ ಕಡೆ ಈ ಒಂದು ವಿಚಾರವಾಗಿ ರವಿ ಪೂಜಾರಿ ಅರೆಸ್ಟ್ ಮಾಡಿರೋ ವಿಚಾರವಾಗಿ ಒಂದು ರೀತಿಯಲ್ಲಿ ರಾಜಕೀಯ ಕೆಸರೆದ ಕಾಟ ಜೋರಾಗಿದೆ ಅಂತಾನೆ ಹೇಳ್ಬೋದಾಗಿದೆ. ಯಾಕೆಂದ್ರೆ ಕುಮಾರಸ್ವಾಮಿ ಅವರು ಸಮ್ಮಿಶ್ರ ಸರ್ಕಾರದ ಒಂದು ಸಾಧನೆ ಅನ್ನೋ ರೀತಿಯಲ್ಲಿ ಯಶಸ್ಸು ಅನ್ನೋ ರೀತಿಯಲ್ಲಿ ಏನ್ ಬಿಂಬಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ರು, ಈ ಬೆನ್ನಲ್ಲೇ ಬಿಜೆಪಿ ಕೂಡ ಒಂದು ರೀತಿಯಲ್ಲಿ ರಾಜಕೀಯವಾಗಿ ಕೂಡ ಟಾಂಗ್ ಕೊಡ್ತಾ ಇದೆ. ಯಾಕೆಂದ್ರೆ ನಿನ್ನೆ ಅಷ್ಟೇ ಆನಂದ್ ಸಿಂಗ್ ರವರ ಪುತ್ರ ಕೂಡ ಮಾತನಾಡಿದ್ರು, ಗಣೇಶ್ ರವ್ರನ್ನ ಯಾಕೆ ಬಂಧಿಸ್ತಾ ಇಲ್ಲ ಅಂತ ಗೊತ್ತಿಲ್ಲ, ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಅನ್ನೋ ಮಾತು ಸ್ವತಃ ಆನಂದ್ ಸಿಂಗ್ ಪುತ್ರ ಕೂಡ ಹೇಳಿದ್ರು. ಈಗ ಆ ಬಿಜೆಪಿ ಕೂಡ ಅದನ್ನೇ ಒಂದು ರೀತಿಯಲ್ಲಿ ಗೇಲಿ ಮಾಡ್ತಾ ಇದೆ, ವ್ಯಂಗ್ಯ ಮಾಡ್ತಾ ಇದೆ. ಅಂದ್ರೆ ಕುಮಾರಣ್ಣ, ನೀವು ಏನೇ ಇದ್ರು ಕಂಪ್ಲಿ ಗಣೇಶ್ ಅವ್ರನ್ನ ಬಂಧನ ಮಾಡಬೇಕು, ನಿಮ್ಮ ಪೌರುಷವನ್ನ ಅಲ್ಲಿ ತೋರಿಸ್ಬೇಕು. ನೀವು ಪೂಜಾರಿಯನ್ನ ಬಂಧಿಸಿದ್ದೆ ನಮ್ಮ ದೋಸ್ತಿ ಸರ್ಕಾರದ ಯಶಸ್ಸು ಅಂದ್ರೆ, ಆದ್ರೆ ಕಂಪ್ಲಿ ಗಣೇಶನ್ನ ಎಲ್ ಬಿಟ್ರಿ? ಈ ರೀತಿಯ ಪ್ರಶ್ನೆಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಬಹು ದೊಡ್ಡವಾಗಿ ಚರ್ಚೆ ಮಾಡ್ತಾ ಇದೆ ಬಿಜೆಪಿ. ಹಾಗಾಗಿ ಎಲ್ಲೋ ಒಂದ್ ಕಡೆ ಇದನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡು ಕುಮಾರಸ್ವಾಮಿ ವಿರುದ್ಧ ಒಂದ್ ರೀತಿಯಲ್ಲಿ ಟ್ವೀಟ್ ಕೂಡ ಕೊಡ್ತಾ ಇದೆ ಅಂತಾನೆ ಹೇಳ್ಬೋದು ಸಭಾ. ಓಕೆ, ಭೂಗತ ಪಾತಕಿ ರವಿ ಪೂಜಾರಿ ಜೊತೆಗೆ ರೆಡ್ ಕಾರ್ನರ್ ನೋಟಿಸ್ ಕೂಡ ಜಾರಿಯಾಗಿತ್ತು. ತುಂಬಾ ದಿನದಿಂದ ಪೊಲೀಸರು ಹುಡುಕಾಟದಲ್ಲಿದ್ರು. ಇಂಥ ಒಬ್ಬ ರೌಡಿಯನ್ನ ಬಂಧಿಸಿದ್ದು ಬಿಜೆಪಿ ಅವರ ಪಾಲಿಗೆ ಯಶಸ್ಸು ಅಲ್ವಾ ಹಂಗಂದ್ರೆ ಇದು? ಅಂದ್ರೆ ರವಿ ಪೂಜಾರಿಯನ್ನ ಬಂಧಿಸಿದ್ದು ಖಂಡಿತವಾಗಿಯೂ ಕೂಡ. ಯಾಕೆಂದ್ರೆ ಇಲ್ಲಿ ಕುಮಾರಸ್ವಾಮಿ ಅವರ ವಿಚಾರವನ್ನ ಹಿಡಿದುಕೊಂಡು ರಾಜ್ಯದಲ್ಲಿ ಬಿಜೆಪಿ ಒಂದು ರೀತಿಯಲ್ಲಿ ರಾಜಕೀಯವಾಗಿ ಫೈಟ್ ಮಾಡಿರ್ತಕ್ಕಂಥದ್ದು. ಬೇರೆ ಯಾವುದೇ ವಿಚಾರಗಳನ್ನು ಕೂಡ ಇಲ್ಲಿ ಸ್ಪಷ್ಟಪಡಿಸ್ತಾ ಇಲ್ಲ. ಅಂದ್ರೆ ಪ್ರಮುಖವಾಗಿರ್ತಕ್ಕಂಥದ್ದು ಒಂದು ಲೆಕ್ಕದ ಪ್ರಕಾರ ಇಲ್ಲ, ಮುಂಬೈ ಪೊಲೀಸರ ಮುಖಾಂತರ ಅವರ ಬಂಧನ ಆಗಿದೆ, ಮುಂಬೈ ಪೊಲೀಸರು ಅನ್ನೋ ಮಾತುಗಳು ಕೂಡ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಆದ್ರೆ ಕುಮಾರಸ್ವಾಮಿ ಅವರ ಈ ಒಂದು ಹೇಳಿಕೆ ಏನಿದೆ, ಇದಕ್ಕೆ ಒಂದು ರೀತಿಯಲ್ಲಿ ರಾಜಕೀಯವಾಗಿ ಟಾಂಗ್ ಕೊಡೋ ನಿಟ್ಟಿನಲ್ಲಿ ಬಿಜೆಪಿ ಇದನ್ನ ಅಸ್ತ್ರವನ್ನಾಗಿ ಬಳಸ್ಕೊಳ್ತಿದೆ ಅಂತ ಕೂಡ ಹೇಳ್ಬೋದಾಗಿದೆ. ಓಕೆ ರವೀಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ. ವೀಕ್ಷಕರೇ, ನಿನ್ನೆ ತಾನೇ ಸಿಎಂ ಕುಮಾರಸ್ವಾಮಿ ಅವರು ಭೂಗತ ಪಾತಕಿ ರವಿ ಪೂಜಾರಿಯನ್ನ ಬಂಧಿಸಿದ್ರ ಬಗ್ಗೆ ಹೇಳಿದ್ರು. ಅದಕ್ಕೆ ಸಂಬಂಧಿಸಿದಂತೆ ಇವತ್ತು ರಾಜ್ಯ ಬಿಜೆಪಿ ಕರ್ನಾಟಕ ಅನ್ನುವಂತಹ ಅಕೌಂಟ್ನಿಂದ ಬಿಜೆಪಿ ಅವರು ಟ್ವೀಟ್ ಮಾಡಿದ್ದಾರೆ. ಪೌರುಷ ತೋರಿಸಿ ಕುಮಾರಣ್ಣ ಅಂತ ಹೇಳಿ ಮುಖ್ಯಮಂತ್ರಿಗೆ ಕೀಚಾಯಿಸಿದ್ದಾರೆ. ರವಿ ಪೂಜಾರಿಯನ್ನ ಬಂಧಿಸಿದ್ದು ಸಮ್ಮಿಶ್ರ ಸರ್ಕಾರದ ಯಶಸ್ಸು ಅಂತ ಹೇಳ್ತಾ ಇದ್ದೀರಾ. ಕಂಪ್ಲಿ ಗಣೇಶ್ ಅವರನ್ನ ಬಂಧಿಸಿ ನಿಮ್ಮ ಪೌರುಷ ತೋರಿಸಿ ಅಂತ ಹೇಳ್ತಾ ಇದೆ.